ಅಪ್ಪ, ನಾನು ನನ್ನ ಫೋನ್ ಕಳ್ಕೊಂಡೆ. ಡ್ಯಾಡ್, ಐ ಲಾಸ್ಟ್ ಮೈ ಫೋನ್. ಏನು, ಎಲ್ಲಿ ಕಳ್ಕೊಂಡೆ? ವಾಟ್? ವೇರ್ ಡಿಡ್ ಯು ಲೂಸ್ ಇಟ್? ನಾನು ಕ್ಲಾಸಿಂದ ಹೊರಗೆ ಹೋದಾಗ ಬ್ಯಾಗ್ನಲ್ಲಿ ಇಟ್ಟಿದ್ದೆ. ಐ ಕೆಪ್ಟ್ ಇಟ್ ಇನ್ ಮೈ ಬ್ಯಾಗ್ ವೆನ್ ಐ ವಾಸ್ ಅವೇ ಫ್ರಮ್ ದ ಕ್ಲಾಸ್. ಸೊ ಇಲ್ಲಿ ಅವೇ ಫ್ರಮ್ ದ ಕ್ಲಾಸ್ ಅಂದ್ರೇ ಅರ್ಥ ಕ್ಲಾಸಿಂದ ಹೊರಗೆ ಹೋಗಿರೋದು, ಅಂದರೆ ಕ್ಲಾಸ್ನಲ್ಲಿ ಇಲ್ಲದೆ ಇರೋದು. ನಾನು ವಾಪಸ್ ಬಂದಾಗ ಅದು ಇರಲಿಲ್ಲ. ಬಟ್ ಇಟ್ ವಾಸ್ ಗಾನ್ ವೆನ್ ಐ ಗಾಟ್ ಬ್ಯಾಕ್. ಸೊ ಇಲ್ಲಿ ಗಾನ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಅದನ್ನು ಜವಾಬ್ದಾರಿಯಿಂದ ಇಟ್ಕೊಳ್ಬೇಕಾಗಿತ್ತು. ಇಟ್ ವಾಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಇಟ್. ಈಗೊಂದು ಹೊಸದು ಕೊಡಿಸ್ತೀರಾ? ನಾವು ವಿಲ್ ಯು ಗೆಟ್ ಮಿ ಅ ನ್ಯೂ ಒನ್? ಇಲ್ವೇ ಇಲ್ಲ, ನಾನು ಈಗಾಗಲೇ ಕೊಡಿಸಿದ್ದೀನಿ. ನೋ ವೇ, ಐ ಆಲ್ರೆಡಿ ಗಾಟ್ ಯು ಒನ್. ನೀನು ಅದನ್ನು ಕಳ್ಕೊಂಡೆ ಅಷ್ಟೇ. ಯು ಲಾಸ್ಟ್ ಇಟ್, ದ್ಯಾಟ್ಸ್ ಇಟ್. ನಾನೀಗ ಫೋನ್ ಇಲ್ಲದೆ ಏನು ಮಾಡಬೇಕು? ವಾಟ್ ಆಮ್ ಐ ಗೋಯಿಂಗ್ ಟು ಡೂ ವಿದೌಟ್ ದ ಫೋನ್ ನೌ? ನೀನು ಅದನ್ನು ತುಂಬ ಲೇಟಾಗಿ ಯೋಚನೆ ಮಾಡ್ತಾ ಇದೆಯಾ? ವೆಲ್, ಯು ಟೂ ಲೇಟ್ ಟು ಥಿಂಕ್ ಅಬೌಟ್ ದ್ಯಾಟ್. ಸೊ ನೀವಿಲ್ಲಿ ಲಾಜಿಕ್ ನೋಡಬೇಡಿ, ಜಸ್ಟ್ ಇಂಗ್ಲೀಷ್ ಸೆಂಟೆನ್ಸ್ನ ಅಬ್ಸರ್ವ್ ಮಾಡಿ, ಹೇಗೆ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅವುಗಳನ್ನ ಅಂತ ಅಷ್ಟೇ. ರೈಟ್? ಸೊ ಈಗ ನಾನು ಹೇಳ್ತೀನಿ, ನೀವು ರಿಪೀಟ್ ಮಾಡಬೇಕು. ಡ್ಯಾಡ್, ಐ ಲಾಸ್ಟ್ ಮೈ ಫೋನ್. ವಾಟ್? ವೇರ್ ಡಿಡ್ ಯು ಲೂಸ್ ಇಟ್? I kept it in my bag when I was away from the class. But it was gone when I got back. It was your responsibility to take care of it. Now, will you get me a new one? No way, I already got you one. And you lost it. That's it. What am I going to do without the phone now? Well, you're too late to think about that. So right, ಅರ್ಥ ಆಯ್ತಲ್ಲ? ವಿಡಿಯೋನ ರಿಪೀಟೆಡ್ ಆಗಿ ನೋಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಎಲ್ಲ ಹಳೆಯ ಕಾನ್ವರ್ಸೇಷನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ ಡೈಲಿ. ಸೊ ನೀವು ಎಲ್ಲ ಪ್ರತಿ ವಿಡಿಯೋಸ್ನ ರಿಪೀಟೆಡ್ ಆಗಿ ನೋಡಿ, ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿ. ತುಂಬ ಸಿಚುವೇಶನಲ್ಲಿ ಸೇಮ್ ಸೆಂಟೆನ್ಸ್ಗಳನ್ನ ಹೇಳೋ ಪರಿಸ್ಥಿತಿ ಬರುತ್ತೆ. ಆಗ ನೀವು ಇದೇ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.